ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಿಂದ ತೊಂದರೆ ಆಗಿದೆ, ಹಿನ್ನಡೆ ಆಗಿದೆ ಅನ್ನುವಂತಹ ವಿಚಾರ ಈಗ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ಅಭ್ಯರ್ಥಿಗಳು ಕೂಡ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡಿದ್ರು. ಆದರೂ ಕೂಡ ಸರ್ಕಾರ ಇವರ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಇದೇ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮದ ಸಾವಿರಾರು ವಿದ್ಯಾರ್ಥಿಗಳು ರಕ್ತ ಚಳವಳಿಯನ್ನು ಹಮ್ಮಿಕೊಂಡಿದ್ದಾರಂತೆ. ರಕ್ತದಲ್ಲಿ ಸಿಎಂಗೆ ಪತ್ರವನ್ನು ಬರೆದು ಪೋಸ್ಟ್ ಮಾಡಲಿದ್ದಾರೆ. ರಕ್ತಪತ್ರ ಅಭಿಯಾನಕ್ಕೆ ಸಿಎಂ ಸ್ಪಂದಿಸದೇ ಇದ್ದರೆ ಮಾರ್ಚ್ 10ರಂದು ಸುಮಾರು 76,000ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ಹಾಗೂ ಕುಟುಂಬಸ್ಥರು ಸೇರಿದಂತೆ ಲಕ್ಷಾಂತರ ಜನ ವಿಧಾನಸೌಧದ ಮುಂದೆ ಧರಣಿ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ವೆ ನಾರಾಯಣಗೌಡರು. ಸಾವಿರ ಕೆಪಿಎಸ್ಸಿ ಆದಂಥ ಮೋಸದಿಂದಾಗಿ, ಅವರ ಭ್ರಷ್ಟಾಚಾರದಿಂದಾಗಿ ಆ KS ಎಕ್ಸಾಮ್ ಬರೆದಂಥ 76,000 ಮಕ್ಕಳು ಇವತ್ತು ಅವರು ಬೀದಿಲಿ ನಿಂತಿದ್ದಾರಲ್ಲ, ಅವರ ಬದುಕನ್ನು ಕಟ್ಕೊಡೋ ಜವಾಬ್ದಾರಿ ನಮ್ದಲ್ವಾ? ಅವ್ರಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ಮಂಥ ಹೋರಾಟಗಾರದಲ್ವಾ? ಅದ್ರ ಬಗ್ಗೆ ನಾವು ಗಮನ ಇಲ್ದಲೇ ಬಂದು ಉದ್ದೇಶ ಇದಕ್ಕಾಗಿ ಅಂತ ಹೇಳಿ ಹೊರಟಂಥದ್ದು ಉದ್ದೇಶ ಏನು?